ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆ ಕಾಟಕ್ಕೆ ಜನ ನಲುಗಿ ಹೋಗ್ತಾ ಇದ್ದಾರೆ. ನಿರಂತರವಾಗಿ ವನ್ಯಜೀವಿ ಮಾನವ ಸಂಘರ್ಷ ನಡೀತಾನೆ ಇದೆ. ಒಂದು ವಾರದ ಅವಧಿಯಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ಬಲಿಯಾಗಿದ್ದಾರೆ. ಇಬ್ಬರು ಕೂಡ ಕಾರ್ಮಿಕರು. ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದವರು ಕಾಡಾನೆ ದಾಳಿಗೆ ಬಲಿಯಾಗ್ತಾ ಇದ್ದಾರೆ. ಒಂದು ವರ್ಷದ ಲೆಕ್ಕಾಚಾರ ತೆಗೆದರೆ ನಾವು 13 ಮಂದಿ ಕಾಡು ಪ್ರಾಣಿಗಳ ದಾಳಿಗೆ ಬಲಿಯಾಗಿದ್ದಾರೆ. ಅದರಲ್ಲಿ 9 ಮಂದಿ ಕಾಡಾನೆ ದಾಳಿಗೆ. ಜನ ಸಾಯ್ತಾ ಇದ್ರು ಕೂಡ ಉಸ್ತುವಾರಿ ಸಚಿವರು KJ ಜಾರ್ಜ್ ನಾಪತ್ತೆ, ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ನಾಪತ್ತೆ. ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ KJ ಜಾರ್ಜ್ ಇದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಉಡುಪಿ ಚಿಕ್ಕಮಗಳೂರಿನ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿಲ್ಲ. ನಿರಂತರವಾಗಿ ಮಲೆನಾಡು ಭಾಗದಲ್ಲಿ ಈ ಸಮಸ್ಯೆ ಇರೋದು. ಪ್ರಮುಖವಾಗಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದವರು ಕಾಡು ಪ್ರಾಣಿ ದಾಳಿಗೆ ಬಲಿಯಾಗ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಮುಂದೆ ಜನ ಕೇಳ್ತಾ ಇರೋದು ಸ್ಥಳಾಂತರ ಮಾಡಿ. ಈಗಿರುವಂಥ ಆನೆಗಳು ಯಾವುದೂ ಕೂಡ ಇಲ್ಲಿನದ್ದಲ್ಲ, ಎಲ್ಲೆಲ್ಲಿಂದಲೋ ಬಂದಿದ್ದಾವೆ ಆನೆಗಳು. ಇಲ್ಲಿ ಆಹಾರ ಸುಲಭವಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಬಂದಿದ್ದಾವೆ ಮಲೆನಾಡು ಭಾಗಕ್ಕೆ. ಸ್ಥಳಾಂತರಿಸಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸ್ಥಳಾಂತರಿಸುವಂಥ ಕೆಲಸಗಳಾಗ್ತಾ ಇಲ್ಲ. ಗಲಾಟೆಯಾದಾಗ ಒಂದು ಆನೆಯನ್ನು ಹಿಡಿತಾರೆ, ಅದನ್ನು ಯಾವುದಾದ್ರೂ ಶಿಬಿರಕ್ಕೆ ಕೊಂಡೊಯ್ಯಲಾಗುತ್ತೆ. ಜನ ಸಮಾಧಾನಗೊಂಡ್ರು ಅಂತ ಹೇಳಿದ ನಂತರ ಸುಮ್ಮನೆ ಆಗ್ತಾರೆ ಅರಣ್ಯ ಇಲಾಖೆ. ಮತ್ತೊಮ್ಮೆ ರೇಡಿಯೋ ಕಾಲರ್ ಎಲ್ಲ ಉಳಿಸ್ತೀವಿ ಅಂತ ಕಾರ್ಯಾಚರಣೆ ಮಾಡ್ತಾರೆ. ಇದರ ಆಚೆಗೆ ಪರಿಹಾರ ಕಲ್ಪಿಸುವಂತ, ಶಾಶ್ವತ ಪರಿಹಾರ ಕಲ್ಪಿಸುವಂತ ಕೆಲಸಗಳೇ ಆಗ್ತಾ ಇದೆ. ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಯಲ್ಲಿ ಈ ಸಮಸ್ಯೆ ನಿರಂತರವಾಗಿದೆ. ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಯಾಕೆಂತಂದ್ರೆ ಈ ರೀತಿಯ ಘಟನೆಗಳಾದಾಗ ಆನೆ ಹಿಡಿಯುವಂತ ಕಾರ್ಯಾಚರಣೆ ಆಗುತ್ತೆ. ಆದರೆ ನಿನ್ನೆನೂ ಅದೇ ರೀತಿ ಆಯಿತು. ಜನ ಹೇಳ್ತಾ ಇರೋದು ಮಹಿಳೆಯನ್ನ ಕೊಂದ ಕಾಡಾನೆನೇ ಬೇರೆ, ಇವರು ಹಿಡಿದಿರೋದೇ ಮತ್ತೊಂದು ಅಂತ. ಅರ್ಧ ಗಂಟೆಯಲ್ಲಿ ಆನೆಯನ್ನ ಸೆರೆ ಹಿಡಿದ್ರು, ಒಂದು ಕಾಡಾನೆಯನ್ನ. ಜನರಿಗೆ ಅದರ ಬಗ್ಗೆ ಅನುಮಾನ ಇದೆ. ಯಾವುದೋ ಆನೆಯನ್ನು ಹಿಡ್ಕೊಂಡು ಬಂದಿದ್ದಾರೆ ಇವರು. ಮಹಿಳೆಯನ್ನ ಕೊಂದು ಹಾಕಿದಂತ ಆನೆನೇ ಬೇರೆ, ಇವರು ಹಿಡಿದಿರೋದೇ ಬೇರೆ ಅಂತ ಜನ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ತೋರಿಕೆಗೋಸ್ಕರ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಅಂತ. ನಿನ್ನೆ ಮಾಜಿ ಸಚಿವ DN ಜೀವರಾಜು, JDS ಮುಖಂಡ ಸುಧಾಕರ್ ಶೆಟ್ಟಿ ಇವರೆಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಇವ್ರ ವಿರುದ್ಧ ಕೇಸು ಕೂಡ ದಾಖಲಾಯಿತು. ಇವತ್ತು ಶೃಂಗೇರಿ, NR-ಪುರ, ಕೊಪ್ಪ ಮತ್ತು ಕಾಂಡ್ಯ ಹೋಬಳಿ ಇಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಬಂದ್ ಮಾಡೋ ಮುಖಾಂತರ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಶೃಂಗೇರಿ ಬಂದ್ ಆಗಿರುವಂಥ ದೃಶ್ಯ ಇದು. ಶೃಂಗೇರಿ, NR-ಪುರ, ಕೊಪ್ಪ, ಕಾಂಡ್ಯ ಹೋಬಳಿ ಈ ಭಾಗದಲ್ಲಿ ಇವತ್ತು ಬಂದ್ ಮಾಡಲಾಗ್ತಾ ಇದೆ. ಶಾಶ್ವತ ಪರಿಹಾರ ಕಲ್ಪಿಸಿ ಅಂತ ಅವ್ರು ಕೇಳ್ತಾ ಇರೋದು. ಮಲೆನಾಡು ಭಾಗ, ಹಾಸನ ಜಿಲ್ಲೆಯ ಮಲೆನಾಡು ತಾಲೂಕುಗಳು ಮತ್ತು ಚಿಕ್ಕಮಗಳೂರು ಜಿಲ್ಲೆ, ಇಲ್ಲಿ ಎಷ್ಟು ಸಮಸ್ಯೆ ಆಗ್ತಿದೆ ಅಂತಂದ್ರೆ ಹಿಂಡುಗಟ್ಟಲೆ ಬರ್ತವೆ ಆನೆಗಳು. ಒಮ್ಮೆ ತೋಟಕ್ಕೆ ನುಗ್ಗಿದ್ರೆ ಬೆಳೆ ಹಾನಿ, ಕೃಷಿ ಹಾನಿ, ಜೊತೆಗೆ ಕಾರ್ಮಿಕರನ್ನು ಕೂಡ ಬಲಿ ತೆಗೆದುಕೊಳ್ತಾ ಇದ್ದಾವೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಭಾಗದಲ್ಲಿ ಕಾಡು ಪ್ರಾಣಿಗಳ ನಿರಂತರ ದಾಳಿಗೆ 13 ಜನರು ಬಲಿಯಾಗಿರುವಂಥದ್ದು. ನಿನ್ನೆ ವಾರದ ಅಂತರದಲ್ಲಿ ಇಬ್ಬರು ಕಾರ್ಮಿಕರು ಕಾಡಾನೆ ದಾಳಿಗೆ ಬಲಿಯಾಗಿರುವಂಥದ್ದು. ಹಾಗಾಗಿ ಜನರು ಆಕ್ರೋಶ ಭರಿತರಾಗಿ ನಿನ್ನೆ ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಪ್ರತಿಭಟನೆ ನಡೆಸಿದಂತಹ ಪ್ರತಿಭಟನಾಕಾರರ ಮೇಲೆ ಜಿಲ್ಲಾಡಳಿತ ಲಾಠಿ ಚಾರ್ಜ್ ಹಾಗೆಯೇ ಹಲವರನ್ನ ಬಂಧಿಸಿದ ಕ್ರಮವನ್ನು ಖಂಡಿಸಿ ಇವತ್ತು ಶೃಂಗೇರಿ ಕ್ಷೇತ್ರ ಬಂದಿಗೆ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕು, NR-ಪುರ, ಕೊಪ್ಪ ಹಾಗೆಯೇ ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯ ಹೋಬಳಿಯಲ್ಲಿ ಬಂದಿಗೆ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಬೆಳಗಿನಿಂದಲೂ ಕೂಡ ಬಂದ್ ಬಿಸಿ ತಟ್ಟಿರುವಂಥದ್ದು. ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಬಾಗಿಲಾಕಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಬೆಳಗ್ಗೆ 8ರಿಂದ
ಸಂಜೆ 5ರವರೆಗೂ ಕೂಡ ಬಂದಿಗೆ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ನಾಗರಿಕ ಹಿತರಕ್ಷಣಾ ವೇದಿಕೆ, ರೈತ ಒಕ್ಕೂಟ, ಬಿಜೆಪಿಯು ಕೂಡ ಬಂದಿಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಜನರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಅರಣ್ಯ ಇಲಾಖೆ ಇಷ್ಟು ನಿರಂತರವಾಗಿ ಕಾಡು ಪ್ರಾಣಿಗಳ ದಾಳಿ ನಡೀತಾ ಇದ್ರೂ ಕೂಡ ಅರಣ್ಯ ಇಲಾಖೆ ಯಾವುದೇ ಗಂಭೀರವಾದಂಥ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಕಾಡಂಚು ಹಾಗೆಯೇ ಜನವಸತಿಯ ಪ್ರದೇಶಗಳಲ್ಲಿ ನಿರಂತರವಾಗಿ ಕಾಡು ಪ್ರಾಣಿಗಳು ದಾಳಿಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಕಳೆದ 1 ವರ್ಷದ ಅಂತರದಲ್ಲಿ ಸರಿಸುಮಾರು 9 ಮಂದಿ ಕಾಡಾನೆ ದಾಳಿಗೆ ಬಲಿಯಾಗಿರುವಂಥದ್ದು. 13 ಮಂದಿ ಒಟ್ಟು ಕಾಡು ಪ್ರಾಣಿಗಳ ದಾಳಿಗೆ ಬಲಿಯಾಗಿರುವಂಥದ್ದು. ಹಾಗಾಗಿ ಜನರ ಆಕ್ರೋಶಕ್ಕೂ ಈಗ ಒಂದು ಅರಣ್ಯ ಇಲಾಖೆ ಕಾರಣವಾಗಿರುವಂಥದ್ದು. ಗಂಭೀರವಾಗಿ ಕಾಡು ಪ್ರಾಣಿಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸುವ ನಿಟ್ಟಿನಲ್ಲಿ ಇಲಾಖೆ ಎಲ್ಲ ಒಂದು ಕಡೆ ವಿಫಲರಾಗ್ತಾ ಇರುವಂಥದ್ದು. ಅದರೊಟ್ಟಿಗೆ ಯಾವುದೋ ಒಂದು ದೊಡ್ಡ ದುರಂತ ನಡೆದಂಥ ವೇಳೆಯಲ್ಲಿ ಬರುವಂಥ ಅಧಿಕಾರಿಗಳು ಹಾಗೆಯೇ ಜನಪ್ರತಿನಿಧಿಗಳು ನಿರಂತರವಾಗಿ ಕಾಡಾನೆ ದಾಳಿ ಆಗ್ತಾ ಇದ್ರು ಕೂಡ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಕಾಡಿಗೆ ಅವನ್ನ ಪ್ರಾಣಿಗಳನ್ನು ಹಿಮ್ಮೆಟ್ಟಿಸುವ ನಿಟ್ಟಿನಲ್ಲಿ ವಿಫಲರಾಗ್ತಾ ಇದ್ದಾರೆ ಅನ್ನೋದು ಕೂಡ ಜನರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಜನರು ಪ್ರತಿಭಟನೆ ನಡೆಸಿದಂಥ ವೇಳೆಯಲ್ಲಿ ಕಾಟಾಚಾರಕ್ಕೆ ಎನ್ನುವಂತೆ ಯಾವುದೋ ಒಂದು ಆನೆಗಳನ್ನು ಹಿಡಿದು ಜನರನ್ನು ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಇಲಾಖೆ ಮುಂದಾಗುವಂಥದ್ದು. ಆದರೆ ದಾಳಿ ನಡೆಸುವಂಥ ಆನೆಗಳನ್ನು ಸೆರೆ ಹಿಡಿಯುವ ನಿಟ್ಟಿನಲ್ಲಿ ಇಲಾಖೆ ವಿಫಲವಾಗುವಂಥದ್ದು. ಯಾವುದೋ ಒಂದು ಆನೆಯನ್ನು ತೋರಿಸಿ ಜನರನ್ನು ಸಮಾಧಾನ ಪಡಿಸುತ್ತೆ ಅನ್ನೋದು ಜನರ ಒಂದು ಆಕ್ರೋಶವಾಗಿರುವಂಥದ್ದು. ನೆನ್ನೆಯೂ ಕೂಡ ದಾಳಿ ನಡೆಸಿದಂಥ ಆನೆಯೇ ಬೇರೆ, ಆದರೆ ಅರಣ್ಯ ಇಲಾಖೆ ಸೆರೆ ಹಿಡಿದಿರುವಂಥ ಆನೆಯೇ ಬೇರೆ ಅನ್ನೋದು ಜನರ ಒಂದು ವಾದವೂ ಕೂಡ ಆಗಿರುವಂಥದ್ದು. ಒಟ್ಟಾರೆ ಮಲೆನಾಡಿನಲ್ಲಿ ನಿರಂತರ ಕಾಡಾನೆ ದಾಳಿಗೆ ಜನರು ತತ್ತರಿಸಿ ಹೋಗಿರುವಂಥದ್ದು. ಹಾಗಾಗಿ ಇವತ್ತು ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅರಣ್ಯ ಇಲಾಖೆ ಇನ್ನಾದರೂ ಗಂಭೀರವಾಗಿ ಆಲೋಚನೆ ಮಾಡುವ ನಿಟ್ಟಿನಲ್ಲಿ ಮುಖ ಮಾಡಬೇಕಾಗಿದೆ. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.